ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಲ್ರಿಗೂ ಯೂಸ್ ಆಗುವಂಥ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ಎಲ್ಲರೂ ಕೂಡ ಇವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲರೂ ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಇರ್ತೀರಾ, ಇನ್ಫಾರ್ಮೇಷನ್ ತೊಗೋತಾ ಇರ್ತೀರಾ. ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಕನೆಕ್ಟ್ ಮಾಡೋದು ಲಿಂಕ್ಸ್ನ, ಸೊ ಅದೆಲ್ಲ ಕೂಡ ನಿಮಗೆ ಗೊತ್ತಿರುತ್ತೆ. ಹಾಗೆ ಕಮಿಷನ್ ಯಾವ ಥರ ಮಾಡೋದು, ಪೇ ಔಟ್ ಯಾವಾಗ ಆಗುತ್ತೆ, ಎಷ್ಟು ದಿನಕ್ಕಾಗುತ್ತೆ, ಇದೆಲ್ಲ ಕೂಡ ನೀವು ತಿಳ್ಕೊಂಡಿರ್ತೀರ. ಬಟ್ ಇದಕ್ಕೂ ಮೀರಿ ಕೆಲವೊಂದು ಕ್ವಶನ್ಸು ನಿಮ್ಗೆ ಆಲ್ರೆಡಿ ನಿಮ್ಮ ತಲೆಯಲ್ಲಿ ಇರುತ್ತೆ, ಬಟ್ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ನಿಮಗೆ ಸಿಕ್ಕಿರೋದಿಲ್ಲ. ಏನಂದರೆ ನಮ್ಮ ನಂಬರಿಂದನೇ ನಾವು ಬೈ ಮಾಡ್ಬೋದಾ, ಅಂದರೆ ಪ್ರಾಡಕ್ಟ್ಸ್ನ ತರಿಸ್ಬೋದಾ, ಹಾಗೆ ಇದನ್ನು ಪ್ರಾಡಕ್ಟ್ಸ್ನ ನಾವು ತೊಗೊಂಡು ರಿಟರ್ನ್ ಮಾಡಿದರೆ ನಮ್ಗೆ ಕಮಿಷನ್ ಸಿಗುತ್ತಾ, ತೊಗೊಂಡು ರಿಟರ್ನ್ ಮಾಡ್ಬೋದಾ, ವೀಡಿಯೋ ಮಾಡಿಕೊಂಡು ಮತ್ತೆ ರಿಟರ್ನ್ ಮಾಡ್ಬೋದಾ, ಹಾಗೆ ನಮ್ಮ ಫ್ಯಾಮಿಲಿಯವರ ನಂಬರಿಂದ ನಾವು ಪ್ರಾಡಕ್ಟ್ನ ಬೈ ಮಾಡಿ ರಿಟರ್ನ್ ಮಾಡ್ಬೋದಾ. ಸೊ ಕೆಲವೊಂದು ಈ ಥರ ಕ್ವೆಶನ್ಸ್ ಇರುತ್ತೆ ಎಲ್ರಿಗೂ ಕೂಡ. ಹಂಗಾಗಿ ಆ ಒಂದು ಕ್ವೆಶನ್ಸ್ಗೆ, ಆ ಒಂದು ಡೌಟ್ಸ್ನ ಈ ಒಂದು ವೀಡಿಯೋದಲ್ಲೇ ಕ್ಲಿಯರ್ ಮಾಡ್ತೀನಿ. ಹಾಗಾಗಿ ಕಂಪ್ಲೀಟಾಗಿ ವೀಡಿಯೋ ನೋಡಿ, ನಿಮ್ಮೊಂದು ಆಲ್ಮೋಸ್ಟ್ ಎಲ್ಲ ಡೌಟು ಕೂಡ ಈ ಒಂದು ವೀಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಇಷ್ಟ ಆದರೆ 1% ಆದರೂ ನನಗೆ ಆಯಿತು, ಹೆಲ್ಪ್ ಆಯಿತು ಈ ವಿಡಿಯೋ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ತಡ ಮಾಡ್ತೀವಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೀಶೋ ಕ್ರಿಯೇಟರ್ ಕ್ಲಬ್ ಬೇರೆ, ವಿಶ್ ಲಿಂಕ್ ಬೇರೆ, ಓಕೆನಾ. ಸೊ ನೀವು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ನೋಡ್ಕೊಳ್ಳಿ. ಸೊ ಬೆಸ್ಟ್ ಅಂದರೆ ವಿಶ್ ಲಿಂಕ್ ಅಂತ ಹೇಳ್ತೀನಿ. ಯಾಕಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಮೀಶೋ ಪ್ರಾಡಕ್ಟನ್ನು ಮಾತ್ರ ನಾವು ಕಮಿಷನ್ನ ತೊಗೋಬೋದು. ಅದನ್ನೇ ಸೆಪ್ರೇಟಾಗಿ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿ ಲಿಂಕ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ನೀವು ವಿಶ್ ಲಿಂಕ್ ಏನಾದರೂ ಮಾಡ್ತಾಯಿದ್ರೆ, ವಿಶ್ ಲಿಂಕಿಂದ ಏನಾದರೂ ಅಫಿಲಿಯೇಟ್ ಮಾಡ್ತಾಯಿದ್ರೆ ನಿಮಗೆ ಇಲ್ಲಿ ಫ್ಲಿಪ್ಕಾರ್ಟು, ಅಜಿಯೋ, ನಾಯ್ಕಾ, ಮಿಂತ್ರಾ, ಮೀಶೋ ಎಲ್ಲ ಆಲ್ಮೋಸ್ಟ್ ಎಲ್ಲ ವೆಬ್ಸೈಟ್ಗಳು ಇಲ್ಲೇ ಇರುತ್ತೆ. ನೀವು ಈ ಒಂದು ವೆಬ್ಸೈಟಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೂ ನೀವು ಡೈರೆಕ್ಟಾಗಿ ಈ ಒಂದು ಆ್ಯಪ್ಗೆ ಬಂದು ಇಲ್ಲಿಂದನೇ ನೀವು ಲಿಂಕ್ನ ಕನೆಕ್ಟ್ ಮಾಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. ಹಾಗೆ ಅಮೌಂಟ್ ಕೂಡ, ಕಮಿಷನ್ ಕೂಡ ಹೇಗೆ ಬಂತು, ಎಷ್ಟು ಬಂತು, ಸೊ ಎಲ್ಲ ಕೂಡ ನಿಮಗೆ ಇದೇ ಒಂದು ಆ್ಯಪಲ್ಲಿ ಗೊತ್ತಾಗುತ್ತೆ. ನೀವೇನಾದ್ರು ಸೆಪ್ರೇಟ್ ಮಾಡ್ತಾಯಿದ್ರೆ ಸೆಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮೀಶೋದು ಸೆಪ್ರೇಟಾಗಿ ಅಫಿಲಿಯೇಟ್ ಮಾಡಬೇಕಾಗುತ್ತೆ, ಫ್ಲಿಪ್ಕಾರ್ಟ್ದು ಬೇರೆ ಮಾಡಬೇಕಾಗುತ್ತೆ. ಈ ಥರ ಬೆಸ್ಟ್ ಅಂದರೆ ವಿಶ್ ಲಿಂಕ್ ಅಂತ ಹೇಳ್ತೀನಿ. ಓಕೆ, ಇವಾಗ ಮ್ಯಾಟ್ರಿಗೆ ಬರೋಣ. ಸೊ ಫಸ್ಟು ನಿಮಗೆ ಡೌಟ್ ಇರುತ್ತೆ, ಬೇರೆದವ್ರ ನಂಬರಿಂದ ನಾವು ಪ್ರಾಡಕ್ಟ್ ಬೈ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಗೆ ಪ್ರಾಡಕ್ಟು ನಿಮ್ಮದು ಓನ್ ನಂಬರಿಂದ ಕೂಡ ಬೈ ಮಾಡ್ಬೋದು, ಬೇರೆದವ್ರ ನಂಬರಿಂದ ಕೂಡ ಬೈ ಮಾಡ್ಬೋದು. ನಿಮ್ಮದೇ ನಂಬರಿಂದ ಬೈ ಮಾಡಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ, ಓಕೆನಾ. ಸೊ ಅದನ್ನು ಫಸ್ಟ್ ತಿಳ್ಕೊಳ್ಳಿ. ನೀವು ಯಾವುದೇ ನಂಬರಿಂದ ಕೂಡ ನೀವು ಪ್ರಾಡಕ್ಟ್, ಆದರೆ ಬೇರೆ ಮೊಬೈಲ್ ನಂಬರು ಅಥವಾ ಫ್ಯಾಮಿಲಿ ನಂಬರು, ಫ್ರೆಂಡ್ಸ್ ನಂಬರು, ಯಾರ ಮೊಬೈಲ್ ನಂಬರಿಂದ ಕೂಡ ನೀವು ಆರ್ಡರ್ ಮಾಡ್ಬೋದು. ಬಟ್ ನಿಮಗೆ ಕಮಿಷನ್ ಸಿಗಬೇಕು ಅಂದರೆ ಆ ಒಂದು ಪ್ರಾಡಕ್ಟ್ ರಿಟರ್ನ್ ಆಗಬಾರ್ದು, ಓಕೆನಾ. ಸೊ ನೀವು ಯಾವುದೇ ನಂಬರ್ ಯೂಸ್ ಮಾಡಿ ನೀವು ಪ್ರಾಡಕ್ಟ್ನ ತರಿಸಿ ವೀಡಿಯೋ ಮಾಡಿ ಹಾಕಿದರೂ ಕೂಡ ಹಾಕಿದ ಮೇಲೆ ಆ ಒಂದು ಪ್ರಾಡಕ್ಟನ್ನು ನೀವು ರಿಟರ್ನ್ ಮಾಡೋದಾಗಿರ್ಬೋದು ಅಥವಾ ಕ್ಯಾನ್ಸಲ್ ಮಾಡೋದಾಗಿರ್ಬೋದು, ಈ ಥರ ಮಾಡಬಾರ್ದು. ಅದನ್ನು ನೀವೇ ಯೂಸ್ ಮಾಡಬೇಕು. ಯಾರು ಪರ್ಚೇಸ್ ಮಾಡಿರ್ತಾರಲ್ಲ ಅವರು ಯೂಸ್ ಮಾಡಬೇಕು, ಒಟ್ಟಿನಲ್ಲಿ ರಿಟರ್ನ್ ಮಾಡಬಾರ್ದು. ಸೊ ನೀವೇನಾದರೂ ರಿಟರ್ನ್ ಮಾಡಿದರೆ ಅದು ನಿಮಗೆ ಕಮಿಷನ್ ಸಿಗೋದಿಲ್ಲ. ಆ ಪ್ರಾಡಕ್ಟದ್ದು ಏನು ಕಮಿಷನ್ ಇರುತ್ತಲ್ವ ಅದು ನಿಮಗೆ ಸಿಗೋದಿಲ್ಲ, ಓಕೆನಾ. ಸೊ ಒಂದು ಕ್ಲಿಯರ್ ಆಯಿತು ಅನ್ಕೋತೀನಿ. ಯಾರ ನಂಬರಿಂದ ಕೂಡ ಬೈ ಮಾಡ್ಬೋದು, ಹಾಗೆ ಆ ಒಂದು ಪ್ರಾಡಕ್ಟ್ ರಿಟರ್ನ್ ಆದರೆ ನಿಮಗೆ ಕಮಿಷನ್ ಸಿಗೋದಿಲ್ಲ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಂಡ್ರು ವೀಡಿಯೋ ಮಾಡಿ ಅಫಿಲಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ, ಅಫಿಲಿಯೇಟ್ ಮಾರ್ಕೆಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಪ್ರಾಡಕ್ಟ್ ನೀವು ಯೂಸ್ ಮಾಡಬೇಕು, ರಿಟರ್ನ್ ಆ್ಯಂಡ್ ಕ್ಯಾನ್ಸಲ್ ಮಾಡಬಾರ್ದು. ಸೊ ಮಾಡಿದರೆ ನಿಮಗೆ ಅಲ್ಲಿ ಕಮಿಷನ್ ಅನ್ನೋದು ಸಿಗೋದಿಲ್ಲ. ಆ್ಯಂಡ್ ಪದೇ ನೀವೇನಾದರೂ ರಿಟರ್ನ್ ಮಾಡ್ತಾಯಿದ್ದೀರಾ, ಕ್ಯಾನ್ಸಲ್ ಮಾಡ್ತಾಯಿದ್ದೀರಾ ಅಂದರೆ ಮೀಶೋದವರು ನಿಮ್ಮ ಒಂದು ಅಕೌಂಟ್ನ ಬ್ಲಾಕ್ ಮಾಡ್ತಾರೆ, ಓಕೆನಾ. ಬ್ಲಾಕ್ ಮಾಡ್ತಾರೆ ಮತ್ತು ನಿಮಗೆ ಬರೋ ಪೇಮೆಂಟ್, ನಿಮ್ದೇನು ಕಮಿಷನ್ ಬಂದಿರ್ತದೆ ಅಲ್ವಾ, ಆ ಒಂದು ಪೇಔಟ್ ಏನಿರುತ್ತೆ ಸೊ ಅದು ನಿಮಗೆ ಸಿಗೋದಿಲ್ಲ, ಅಕೌಂಟು ಬ್ಲಾಕ್ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡೋಕ್ಕೆ ಹೋಗಬೇಡಿ, ಕ್ಯಾನ್ಸಲು ಮಾಡೋಕ್ಕೆ ಹೋಗಬೇಡಿ. ಹಾಗಿದ್ದರೆ ಏನು ಮಾಡಬೇಕು, ಬೆಸ್ಟ್ ಅಂದರೆ ನೀವು ಜಸ್ಟ್ 199ದಿಂದ ಒಂದು 300ವರೆಗೂ ಇದ್ರ ಒಳಗಡೆ ಇರುವಂಥ ಪ್ರಾಡಕ್ಟನ್ನ ನೀವು ರಿವ್ಯೂ ಮಾಡಿ, ಓಕೆನಾ. ಸೊ ಜಾಸ್ತಿ ಅಮೌಂಟದ್ದು ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಅಮೌಂಟದ್ದು ಯಾರೂ ತೊಗೊಳ್ಳಲ್ಲ ಅಷ್ಟೊಂದು. ಹಾಗಾಗಿ ಜಸ್ಟ್ ನಿಮಗೂ ಕೂಡ ಲಾಸ್ ಆಗಬಾರ್ದು, ನಿಮ್ಮ ಒಂದು ಕಮಿಷನಲ್ಲಿ ಆ ಒಂದು ಹಾಕಿರೋ ಅಮೌಂಟು ನಿಮಗೆ ಬರಬೇಕು. ಸೊ ಆ ಥರ ಐಡಿಯಾ ಮಾಡ್ಕೊಂಡು ಜಸ್ಟ್ 199 ರುಪೀಸಿಂದ, ಮೀಶೋದಲ್ಲಿ 100 ರುಪೀಸಿಂದನೂ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಕಿಚನ್ ಐಟಮ್ದು ಈ ಥರ ನಿಮಗೆ 100 ರುಪೀಸಿಂದನೂ ಸ್ಟಾರ್ಟಿಂಗಲ್ಲಿ ಇದೆ. ಸೊ ಆ ಥರ ನೋಡಿಬಿಟ್ಟು ನೀವು
ತೊಗೋಬೇಕಾಗುತ್ತೆ. ಜಸ್ಟ್ 190 300 ಒಳಗಡೆ ಇರೋ ಒಂದು ಪ್ರಾಡಕ್ಟ್ನ ನೀವು ರಿವ್ಯೂ ಮಾಡಿ. ಅಲ್ಲಿ ಕಮಿಷನ್ ಬಂದರೂ ಕೂಡ ನಿಮ್ಮ ಒಂದು ಕಮಿಷನಲ್ಲಿ ನೀವು ಹಾಕಿರೋ ಬಂಡವಾಳದಲ್ಲಿ ಸೊ ಅಲ್ಲಿಗೆ ನಿಮಗೆ ಕರೆಕ್ಟ್ ಆಗುತ್ತೆ. ನಿಮಗೆ ಯಾವುದೇ ಥರ ಲಾಸ್ ಆಗೋದಿಲ್ಲ. ಓಕೆನಾ. ಸ್ಟಾರ್ಟಿಂಗಲ್ಲಿ ನಿಮಗೆ ಕಮಿಷನ್ ಜಾಸ್ತಿ ಬರ್ತಾ ಇದೆ, ಫಾಲೋವರ್ಸ್ ಜಾಸ್ತಿ ಬರ್ತಾ ಇದ್ದಾರೆ, ವ್ಯೂಸ್ ಜಾಸ್ತಿ ಹೋಗ್ತಾ ಇದೆ ಅಂದರೆ ಆವಾಗ ನೀವು ಬೇಕಿದ್ದರೆ ಜಾಸ್ತಿ ಒಂದು ಜನಕ್ಕೆ ಯಾವುದು ಪ್ರಾಡಕ್ಟ್ ಇಷ್ಟ ಆಗ್ತಾ ಇದೆ, ವೈರಲ್ ಯಾವ್ದು ಆಗ್ತಾ ಇದೆ ಅದನ್ನು ನೀವು ಕೂಡ ಪ್ರಮೋಟ್ ಮಾಡ್ಬೋದು, ಅಂದರೆ ಅಫಿಲಿಯೇಟ್ ಮಾಡ್ಬೋದು. ಓಕೆನಾ. ಇನ್ನೊಂದು ಏನಂದರೆ ಸೆಲ್ಫ್ ಆರ್ಡರ್ ಮಾಡ್ಕೋಬೋದಾ, ಅಂದರೆ ನಮ್ಮ ಒಂದು ಐಡಿಯಿಂದ ನಾವೇ ಆರ್ಡರ್ ಮಾಡ್ಕೋಬೋದಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಸೊ ಸೇಮ್ ನಂಬರ್ ಸೇಮ್ ಅಕೌಂಟಿಂದ ಪದೇ ಪದೇ ಬೈ ಮಾಡ್ತಾಯಿದ್ರೆ ಮೀಶೋ ಸಸ್ಪಿಷಿಯಸ್ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆನಾ. ಸೊ ಹಾಗಾಗಿ ನಿಮ್ಮೊಂದು ಹಸ್ಬೆಂಡ್ ನಂಬರಿಂದ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ನಂಬರಿಂದ ಅಥವಾ ನಿಮ್ಮದೇ ಇನ್ನೊಂದು ನಂಬರ್ ಇತ್ತಂದರೆ ಅದರಲ್ಲೇ ನೀವು ಕೆಲವೊಂದು ಸರಿ ಅದರಿಂದ ಕೆಲವೊಂದು ಸರ್ತಿ ನಿಮ್ಮ ನಂಬರಿಂದ ಮಾಡ್ಕೊಳ್ಳಿ. ಓಕೆನಾ. ಪದೇ ಪದೇ ನಿಮ್ಮ ಒಂದು ನಂಬರಿಂದನೇ ಮಾಡಬೇಡಿ. ಅಂದರೆ ನಿಮ್ಮ ನಂಬರು ವಿಶ್ ಲಿಂಕ್ ಪ್ರೊಫೈಲ್ಗೆ ನೀವು ಕನೆಕ್ಟ್ ಮಾಡಿರ್ತೀರಾ, ಹಾಗಾಗಿ ಅದೇ ನಂಬರಿಂದ ನೀವು ಪರ್ಚೇಸ್ ಮಾಡಿ ನೀವೇ ಕಮಿಷನ್ ಪಡೀತಾ ಇದ್ದೀರಾ ಅಂತ ಗೊತ್ತಾದರೆ ಅಲ್ಲಿ ಅಕೌಂಟ್ ಬ್ಲಾಕ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಜೆನ್ಯೂನ್ ಆರ್ಡರ್ ಇರಬೇಕು, ಆರ್ಡರ್ ಕ್ಯಾನ್ಸಲ್ ಮಾಡಿರಬಾರ್ದು ಆ್ಯಂಡ್ ರಿಟರ್ನ್ ಮಾಡಿರಬಾರ್ದು. ಸೊ ಡೆಲಿವರಿ ಡೇಸ್ ಕಂಪ್ಲೀಟಾಗಿ ಆಗಿರಬೇಕು. ಸೊ ಇಷ್ಟ ಆದರೆ ನಿಮಗೆ ಕಮಿಷನ್ ಬರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ. ಸೊ ಗೊತ್ತಾಯಿತು ಅಂತ ಅಂದ್ಕೋತೀನಿ. ಆ್ಯಂಡ್ ವಿಡಿಯೋ ಮಾಡೋಕ್ಕೆ ನಿಮಗೆ ಒಂದು ಪ್ರಾಡಕ್ಟಿಂದ ಒಂದು 2-3 ವೀಡಿಯೋಸ್ನ ನೀವು ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಕೂಡ ನೀವು ಅಪ್ಲೋಡ್ನ ಮಾಡ್ಬೋದು ಒಂದೇ ವಿಡಿಯೋ. ಓಕೆನಾ. ಸೊ ಹಾಗಾಗಿ ಆ ಒಂದು ಪ್ಲ್ಯಾಟ್ಫಾರ್ಮ್ದು ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡ್ಕೊತ ಮಾಡಿ. ಆಮೇಲೆ ಏನೇನು ಮಾಡಬಾರ್ದು, ಸೊ ಫೇಕ್ ಆರ್ಡರ್ಸ್ ಆ್ಯಂಡ್ ಕ್ಯಾನ್ಸಲ್ ಮಾಡಬಾರ್ದು, ರಿಟರ್ನ್ ಮಾಡಬಾರ್ದು, ಸೇಮ್ ಅಕೌಂಟಿಂದ ರಿಪೀಟೆಡಾಗಿ ಆರ್ಡರ್ಸ್ನ ಮಾಡಬಾರ್ದು. ಸೊ ಇದಿಷ್ಟನ್ನು ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಕಮಿಷನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಅಕೌಂಟ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಮಾಡಬಾರ್ದು. ಓಕೆನಾ. ಸೊ ಇನ್ನು ಮತ್ತೆ ಏನು ಮಾಡಬೇಕು ಅಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಬೆಸ್ಟ್ ಟೈಮ್ ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗಡೆ ನೀವು ವೀಡಿಯೋಸ್ ಹಾಕಿ. ಓಕೆನಾ. ಸೊ ಇನ್ನು ಇದಕ್ಕಿಂತ ಬೆಸ್ಟ್ ಟೈಮ್ ಅಂದರೆ ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ ನೀವು ವಿಡಿಯೋ ಹಾಕಿ. ಬೆಸ್ಟ್ ಅಂದರೆ 7ರಿಂದ 10 ಗಂಟೆ. ಆವಾಗ ಜಾಸ್ತಿ ಜನ ಆ್ಯಕ್ಟಿವ್ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿದಿರುತ್ತೆ, ಫೋನ್ ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆವಾಗ ನೀವು ವೀಡಿಯೋಸ್ ಹಾಕಿದರೆ ಇನ್ ಕೇಸ್ ಇಷ್ಟ ಆದರೆ ಅವರು ಬೈ ಮಾಡ್ತಾರೆ, ವ್ಯೂಸು ಜಾಸ್ತಿ ಹೋಗುತ್ತೆ, ಜಾಸ್ತಿ ಜನಕ್ಕೆ ನಿಮ್ಮ ಒಂದು ವಿಡಿಯೋ ರೀಚ್ ಆಗುತ್ತೆ. ಹಾಗಾಗಿ ಸಂಜೆ ಹೊತ್ತು ಹಾಕೋದ್ರಲ್ಲಿ ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ. ಓಕೆನಾ. ಆಮೇಲೆ ನೀವು ಮೇಯ್ನಾಗಿ ಮಾಡಬೇಕಾಗಿರೋದು ಏನಂದರೆ ನೀವು ಜನಕ್ಕೆ ಯಾವುದು ರಿಲೇಟ್ ಆಗುತ್ತೆ, ಜಾಸ್ತಿ ಯಾವುದು ಇಷ್ಟಪಡ್ತಾರೆ ಅಂದರೆ ಇವಾಗ ನೋಡಿ ಜಾಸ್ತಿ ವುಮನ್ಸೇ ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವುದು ಹೆಲ್ಪ್ ಆಗುತ್ತೆ, ಕಿಚನ್ಸು, ಆಮೇಲೆ ಮಕ್ಕಳಿಗೆ ಏನಾದರೂ ಟಾಯ್ಸ್ ಆಗಿರ್ಬೋದು, ಅವರ ಒಂದು ಎಜುಕೇಷನ್ಗೆ ಹೆಲ್ಪ್ ಆಗೋ ಥರ ಯಾವುದಾದ್ರೂ ಬುಕ್ಸು, ಮ್ಯಾಜಿಕ್ ಬುಕ್ಸ್ ಅಂತ ಬರುತ್ತೆ, ಆ ಥರ ಮ್ಯಾಜಿಕ್ ಟಾಯ್, ಆಮೇಲೆ ಸ್ಟಡಿಗೆ ರಿಲೇಟೆಡ್ ಆಗಿರೋದು ವಸ್ತುಗಳು ಯಾವುದಾದ್ರೂ, ಆಮೇಲೆ ಕಿಚನ್, ಆಮೇಲೆ ಹೋಮ್ ಡೆಕೋರೇಟಿವ್. ಸೊ ಈ ಥರದ ಐಟಮ್ಸ್ನ ನೀವು ಕಡಿಮೆ ಬಜೆಟಲ್ಲಿನೇ ನೋಡಿಬಿಟ್ಟು ನೀವು ವಿಡಿಯೋ ಮಾಡಿಕೊಂಡ್ರೆ ಅಫಿಲಿಯೇಟ್ ಮಾಡಿದರೆ ಅದಕ್ಕೂ ಕೂಡ 100% ಜನ ಇಷ್ಟಪಡ್ತಾರೆ ಆ್ಯಂಡ್ ಕಮಿಷನ್ನು ಬರುತ್ತೆ, ಬೈ ಮಾಡ್ತಾರೆ ಜನ ಇಷ್ಟಪಟ್ಟು. ಆದಷ್ಟು ಕಡಿಮೆ ಪ್ರೈಸ್ ಇರೋದನ್ನು ತೊಗೊಳ್ಳಿ. ಸೊ ಕಡಿಮೆ ಪ್ರೈಸ್ ಇದ್ದರೆ ಜನ ಆರ್ಡರ್ ಜಾಸ್ತಿ ಮಾಡ್ತಾರೆ. ನೀವು ಜಾಸ್ತಿ ಪ್ರೈಸ್ ಇತ್ತು ಅಂದರೆ ಯಾರು ಕೂಡ ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ, ಆದರೆ ಯಾರು ಕೂಡ ಬೈ ಮಾಡೋದಿಲ್ಲ. ಓಕೆನಾ. ಹಾಗಾಗಿ ಕಡಿಮೆ ಪ್ರೈಸ್ ಇರೋದನ್ನು ತೊಗೊಳ್ಳಿ. ಆಮೇಲೆ ಚೆನ್ನಾಗಿರಬೇಕು, ಆ ಒಂದು ಕ್ವಾಲಿಟಿ ಚೆನ್ನಾಗಿರಬೇಕು ಪ್ರಾಡಕ್ಟದ್ದು, ಅಂಥದ್ದನ್ನು ನೋಡಿ ತೊಗೊಳ್ಳಿ. ಯಾಕಂದರೆ ಪ್ರಾಡಕ್ಟ್ ಚೆನ್ನಾಗಿಲ್ಲ, ನೀವು ಜಸ್ಟ್ ಸುಮ್ಮನೆ ಯಾವುದೋ ಒಂದು ತೊಗೊಂಡು ರ್ಯಾಂಡಮಾಗಿ ಲಿಂಕ್ ಹಾಕಿದರೆ ಅಂದರೆ ಅದು ಕ್ಯಾನ್ಸಲ್ ಆಯಿತು ಅಥವಾ ರಿಟರ್ನ್ ಮಾಡಿದರು ಅಂದರೆ ಅಲ್ಲಿ ನಿಮಗೆ ಕಮಿಷನ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ತೊಗೊಳ್ತೀರ ಚೆನ್ನಾಗಿರೋದನ್ನು ತೊಗೊಳ್ಳಿ. ಆ್ಯಂಡ್ ನಿಮ್ಮ ಒಂದು ರೀಲ್ಸ್ ನೀವೇನು ವೀಡಿಯೋ ಮಾಡಿ ಹಾಕ್ತೀರ ಅಲ್ವಾ, ಆ ಒಂದು ರೀಲು ನಿಮಗೆ 30 to 45 ಸೆಕೆಂಡ್ಸಲ್ಲಿ ಅಷ್ಟೇ ಮುಗ್ಸೋಕ್ಕೆ ಟ್ರೈ ಮಾಡಿ ನೋಡಿ. ಯಾಕಂದರೆ ಜಾಸ್ತಿ ಇತ್ತು ಅಂದರೆ ಜನ ಸ್ಕಿಪ್ ಮಾಡಿಬಿಡ್ತಾರೆ, ಫುಲ್ ನೋಡೋದಿಲ್ಲ. ಹಾಗಾಗಿ ಆದಷ್ಟು ಒಂದು 30 to 45 ಸೆಕೆಂಡ್ಸಲ್ಲಿ ನೀವು ಏನು ಹೇಳಬೇಕಾಗಿರ್ತೀರೋ ಆ ಒಂದು ಪ್ರಾಡಕ್ಟ್ನ ರಿವ್ಯೂ ತೋರಿಸ್ಬಿಡಿ. ಸೊ ಜನ ಆವಾಗ ಏನಾಗ್ತಾರೆ ಅಂದರೆ ಇಷ್ಟ ಆದರೆ ಅವರು ಕೂಡ ಬೈ ಮಾಡ್ತಾರೆ. ಜಾಸ್ತಿ ನೀವು ಲಾಂಗ್ ಇತ್ತು ಅಂದರೆ ಅರ್ಧ ವೀಡಿಯೋ ನೋಡಿ ಸ್ಕಿಪ್ ಮಾಡಿಬಿಡ್ತಾರೆ, ಮುಂದಿಂದ ಏನೂ ನೋಡೋದಿಲ್ಲ. ಹಾಗಾಗಿ ಕಡಿಮೆ ಒಂದು ಟೈಮಲ್ಲಿನೇ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ಮೇಯ್ನಾಗಿ ನೀವು ರೂಲ್ಸ್ನ ತಿಳ್ಕೊಬೇಕು. ಓಕೆನಾ. ಸೊ ಬರೀ ನೀವು
ಅಫಿಲಿಯೇಟ್ ಮಾಡಿಬಿಟ್ರಿ, ಆಮೇಲೆ ಆ್ಯಪ್ ಹಾಕ್ಕೊಂಡು ನೀವು ವೀಡಿಯೋ ಪ್ರಾಡಕ್ಟ್ನ ತರಿಸ್ಕೊಂಡು ನೀವು ವೀಡಿಯೋ ಮಾಡಿ ಹಾಕಿಬಿಟ್ರೆ ಅಲ್ಲ, ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಇರುತ್ತೆ. ನೀವು ಆ ರೂಲ್ಸ್ನ ಓದಬೇಕಾಗುತ್ತೆ. ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಈ ರೂಲ್ಸ್ನ ಓದೋದೇ ಇಲ್ಲ. ಎಲ್ಲ ಆ್ಯಪಲ್ಲಿ ಕೂಡ ಅವರು ರೂಲ್ಸ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ಓಕೆನಾ. ಸೊ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ ಇದ್ದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಕೂಡ ಅವರು ವಾಟ್ಸಪ್ ಮೆಸೇಜ್ ಮಾಡಿರ್ತಾರೆ ಏನೇನು ರೂಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆ ರೂಲ್ಸ್ನ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಯಾವುದೋ ರೂಲ್ಸ್ ನೋಡಿರೋದಿಲ್ಲ ಅವ್ರಿಗೆ ಕಮೆಂಟ್ ಮಾಡಿ ಇವ್ರಿಗೆ ಕಮೆಂಟ್ ಮಾಡಿ ಕೇಳೋಕ್ಕಿಂತ ನೀವು ಯಾವ ಆ್ಯಪ್ ಯೂಸ್ ಮಾಡ್ತಾ ಇರ್ತೀರಾ, ಏನು ಜಾಬ್ ಮಾಡ್ತಾ ಇರ್ತೀರಾ, ಅಂದರೆ ಯಾವ ಅಫಿಲಿಯೇಟ್ ಮಾಡ್ತಾಯಿದ್ರೆ ಅದರಲ್ಲೇ ನಿಮಗೆಲ್ಲ ರೂಲ್ಸ್ ಕೊಟ್ಟಿರ್ತಾರೆ. ಯೂಟ್ಯೂಬ್ ಮಾಡ್ತಾಯಿದ್ರೆ ಅದರಲ್ಲೇ ನಿಮಗೆಲ್ಲ ರೂಲ್ಸ್ ಇರುತ್ತೆ. ಜಸ್ಟ್ ಸರ್ಚ್ ಮಾಡಿ ನೋಡಿ. ಓಕೆನಾ. ಸೊ ಅಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ. ಅಂದರೆ ನೀವು ವಿಡಿಯೋ ಹಾಕಿದಾಗ ಅಲ್ಲಿ ಆ ಒಂದು ಪ್ರಾಡಕ್ಟ್ದು ನೇಮ್ ಹಾಕಬೇಕಾಗತ್ತೆ, ಆಮೇಲೆ ಹ್ಯಾಶ್ಟ್ಯಾಗ್ ಹಾಕಬೇಕಾಗತ್ತೆ, ಮೇನಾಗಿ ಅಫಿಲಿಯೇಟ್ ಲಿಂಕ್ ಮಾಡಬೇಕಾಗುತ್ತೆ. ಸೊ ಯಾವ ಒಂದು ಪ್ರಾಡಕ್ಟ್ ತೊಗೊಂಡಿರ್ತೀರ ಆ ಒಂದು ಪ್ರಾಡಕ್ಟ್ದು ಲಿಂಕ್ ಕಾಪಿ ಮಾಡಿ ನಿಮ್ಮ ಒಂದು ಪೋಸ್ಟ್ಗೆ ಲಿಂಕ್ ಮಾಡಿ ಅಫಿಲಿಯೇಟ್ ಲಿಂಕ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಒಂದು ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಅಂತ ಸಿಗುತ್ತೆ. ಓಕೆನಾ. ಸೊ ಹಾಗಾಗಿ ನೀವು ಫಸ್ಟ್ ನೀವು ಅದನ್ನೆಲ್ಲ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬೆಸ್ಟ್ ಪ್ರೈಸ್ ಆ್ಯಂಡ್ ಲಿಮಿಟೆಡ್ ಆಫರ್ ಅಂತ ಹೇಳ್ಬಿಟ್ಟು ನೀವು ಕೆಳಗಡೆ ಕೂಡ ಹಾಕ್ಬೋದು. ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ಬೋದು ಆ್ಯಂಡ್ ನೀವು ಹೇಳ್ಬೋದು. ಸೊ ಆ ಥರ ಹೇಳಿದರೆ ಜನಕ್ಕೆ ಬೇಗ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಈ ಕೆಲವೊಂದು ರೂಲ್ಸ್ ಇದೆ, ಅದನ್ನು ನೀವು ನೋಡ್ಕೊಳ್ಳಿ. ನೀವೇನಾದರೂ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಮೀಶೋದಲ್ಲಿ ಹಾಕ್ತೀರಾ. ಸೊ ಮೀಶೋ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ದೀರ ಅಂದರೆ 100% ಅದರಲ್ಲಿ ಸ್ವಲ್ಪ ಜಾಸ್ತಿನೇ ರೂಲ್ಸ್ ಇದೆ. ಯಾಕಂದರೆ ಹ್ಯಾಶ್ಟ್ಯಾಗ್ಸ್ ಹಾಕಬೇಕು ಕಂಪಲ್ಸರಿಯಾಗಿ. ಆಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್. ಸೊ ಇನ್ನೊಂದು ಏನಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ನ ನೀವು ಟ್ಯಾಗ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ನೀವು ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ನ ನೀವು ಟ್ಯಾಗ್ ಮಾಡಬೇಕಾಗುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ಏನಾದ್ರು ಟ್ಯಾಗ್ ಮಾಡಲಿಲ್ಲ ಅಂದರೆ ನಿಮಗೆ ಕಮಿಷನ್ ಬರೋದಿಲ್ಲ, ಕಮಿಷನ್ನು ಅಲ್ಲೇ ಬ್ಲಾಕ್ ಆಗಿಬಿಡುತ್ತೆ, ಅವ್ರು ಕೊಡೋದು ಇಲ್ಲ. ಹಾಗಾಗಿ ನೀವು ಪೋಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ ಪೇಜ್ ಇರುತ್ತಲ್ವ ಅದನ್ನು ನೀವು ಟ್ಯಾಗ್ ಮಾಡಿ ಹಾಕಬೇಕಾಗುತ್ತೆ. ಆಮೇಲೆ ಹ್ಯಾಶ್ಟ್ಯಾಗ್ ಹಾಕಬೇಕಾಗುತ್ತೆ. ಯಾವ ಒಂದು ಪ್ರಾಡಕ್ಟ್ ಇರುತ್ತೆ ಆ ಪ್ರಾಡಕ್ಟ್ ನೇಮ್ ಹಾಕಬೇಕಾಗುತ್ತೆ. ಈ ಥರ ಕೆಲವೊಂದು ರೂಲ್ಸ್ ಇದೆ, ಅದನ್ನು ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ನೀವು ಹಾಕಬೇಕಾಗುತ್ತೆ. ಓಕೆನಾ. ಸೊ ಆಲ್ಮೋಸ್ಟ್ ಎಲ್ರಿಗೂ ಇರೋ ಡೌಟು ಅಂದರೆ ವಿಡಿಯೋ ಮಾಡಿ ನಾವು ರಿಟರ್ನ್ ಮಾಡ್ಬೋದಾ ಅಂತ ಡೌಟ್ ಇದೆ. ಅದನ್ನು ಕ್ಲಿಯರ್ ಮಾಡಿದ್ದೀನಿ, ಮಾಡೋ ಹಾಗಿಲ್ಲ. ಆಮೇಲೆ ನಮ್ಮ ನಂಬರಿಂದನೇ ನಾವು ತೊಗೊಂಡು ಪರ್ಚೇಸ್ ಮಾಡ್ಬೋದಾ ಅಂದರೆ ಆ ಥರನೂ ಮಾಡೋದಿಲ್ಲ. ಅದು ಕೂಡ ನಿಮ್ಮ ಒಂದು ಅಕೌಂಟ್ ಬ್ಲಾಕ್ ಆಗುತ್ತೆ, ತೊಂದರೆ ಆಗುತ್ತೆ. ಸೊ ಮಾಡೋ ಹಾಗಿಲ್ಲ. ಇನ್ನೊಂದು ನಂಬರ್ ಇದ್ದರೆ ಅದನ್ನು ಬಳಸಿ, ಅಥವಾ ಹಸ್ಬೆಂಡು, ಫ್ರೆಂಡ್ಸು, ಫ್ಯಾಮಿಲಿ ನಂಬರ್ನ ಬಳಸಿ ನೀವು ತೊಗೊಳ್ಳಿ. ಆಮೇಲೆ ಅಫಿಲಿಯೇಟ್ ಲಿಂಕಿಂದ ಮಾತ್ರ ತೊಗೊಂಡ್ರೆ ನಿಮಗೆ ಕಮಿಷನ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಒಂದು ಕ್ವೆಶನ್ಸು ಎಲ್ಲ ಒಂದು ಡೌಟ್ಸೂ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ನಿಮಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ವಿಶ್ ಲಿಂಕ್ ಆ್ಯಪ್ನ ಯಾವ ರೀತಿ ಯೂಸ್ ಮಾಡೋದು, ಕಮಿಷನ್ ಯಾವ ರೀತಿ ಸಿಗುತ್ತೆ, ಮೀಶೋ ಕ್ರಿಯೇಟರ್ ಕ್ಲಬ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಪ್ರತಿಯೊಂದನ್ನು ವೀಡಿಯೋಸ್ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮೊಂದು ಏನು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಲ್ವ ಆ ಒಂದು ಪ್ರಾಡಕ್ಟದ್ದು ಕಮಿಷನ್ನು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಓಕೆನಾ. ಸೊ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಪರ್ಚೇಸ್ ಮಾಡಿ. ಸೊ ವಿಶ್ ಲಿಂಕ್ ಶಾಪಿಂಗ್ ಕ್ರಿಯೇಟರ್ ಶಾಪಿಂಗ್ ಅಂತ ಹೇಳ್ಬಿಟ್ಟು ವಿಶ್ ಲಿಂಕ್ ಶಾಪಿಂಗ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ. ಸೊ ಅದನ್ನು ಹಾಕ್ಕೊಂಡ್ರೆ ನೀವು ಒಳ್ಳೆಯದು. ಯಾಕಂದರೆ ಅಲ್ಲಿ ಕಮಿಷನ್ ಸಿಗೋವಂಥ ಕ್ರಿಯೇಟರ್ಗೋಸ್ಕರನೇ ಅಲ್ಲಿ ಶಾಪಿಂಗ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಅಲ್ಲಿಂದ ಕೂಡ ಬೈ ಮಾಡ್ಬೋದು. ಆ್ಯಂಡ್ ಮೇಯ್ನಾಗಿ ನೀವು ಕಮಿಷನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಈ ಕಿಚನ್ ಐಟಮ್ಸ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಕಮಿಷನ್ ಇರುತ್ತೆ. ಆಮೇಲೆ ಮಕ್ಕಳ ಕಿಡ್ಸ್ ಐಟಮ್ಸ್ಗೆ ಇಷ್ಟು ಅಂತ ಕಮಿಷನ್ ಇರುತ್ತೆ. ಹಾಗಾಗಿ ಆಮೇಲೆ ಕ್ಲಾತ್, ಡೆಕೋರೇಟಿವ್ ಈ ಥರದ್ದು ಕ್ಯಾಟಗರಿ ತಕ್ಕಂಗೆ ಕಮಿಷನ್ ಸೆಟ್ ಆಗಿರುತ್ತೆ. ಸೊ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಪ್ರಾಡಕ್ಟನ್ನು ಬೈ ಮಾಡಿ. ಎಲ್ಲದಕ್ಕೂ 10% ಸಿಗೋಲ್ಲ, ಎಲ್ಲದಕ್ಕೂ 25% ಸಿಗೋಲ್ಲ. ಆ ಒಂದು ಕ್ಯಾಟಗರಿ ಯಾವುದಿರುತ್ತೆ ಅದರ ಮೇಲೆ ಕಮಿಷನ್ ಅನ್ನೋದು ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಚೆಕ್ ಮಾಡಿಬಿಟ್ಟು ನೀವು ಬೈ ಮಾಡಬೇಕಾಗುತ್ತೆ. ಅದನ್ನೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಹೆಲ್ಪ್ಫುಲ್ ಆಗಿದ್ದರೆ 1% ಆದರೂ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಏನಂದರೆ, ಸೊ ಇವಾಗ ಎಲ್ಲರೂ ಕೂಡ ಈ ಡೌಟ್ ಇತ್ತಲ್ವ, ಇವಾಗ ಹೇಳಿದೆ.
ಸೊ ಇನ್ನು ನೆಕ್ಸ್ಟು ಒಂದು ವಿಶ್ ಲಿಂಕ್, ಅವರು ಯಾರೆಲ್ಲ ವಿಶ್ ಲಿಂಕ್ ಆ್ಯಪ್ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲರೂ ಕೂಡ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅನ್ಕೋತೀನಿ. ಒಂದು ಫೀಚರ್ ಬಿಟ್ಟಿದ್ದಾರೆ ಅದರಲ್ಲಿ, ನೋಡಿರ್ಬೋದು ನೀವು. ಅದು ಇನ್ನೂ ಬಂದಿಲ್ಲ, ಬಟ್ ಬರೋದಿದೆ. ಏನಂದರೆ ಅವರೇ ವಿಶ್ ಲಿಂಕ್ ಆ್ಯಪ್ ಅವರೇ ನಿಮಗೆ 30,000 ಒಂದು ಕ್ರೆಡಿಟ್ ಅಂತ ಹೇಳಿ ಕೊಡ್ತಾರೆ. ಅದರಲ್ಲಿ ನೀವು ಎಷ್ಟು ಬೇಕಾದಷ್ಟು ಅಂದರೆ 30,000ವರೆಗೂ ನೀವು ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಒಂದೊಂದಾಗಿಯೇ ನೀವು ಬೈ ಮಾಡಿ ಅದನ್ನು ವೀಡಿಯೋ ಮಾಡಿ ಮತ್ತೆ ನೀವು ರಿಟರ್ನ್ ಮಾಡಬೇಕು ಅವ್ರಿಗೆ, ಓಕೆನಾ. ಸೊ ಅವರೇ ದುಡ್ಡು ಕೊಡ್ತಾರೆ, ಆ ದುಡ್ಡಿಂದನೇ ನೀವು ಪರ್ಚೇಸ್ ಮಾಡಿ, ಶಾಪಿಂಗ್ ಮಾಡಿ, ಅದನ್ನು ವೀಡಿಯೋ ಮಾಡಿಕೊಂಡು ನಿಮ್ಮ ಒಂದು ಚಾನಲಲ್ಲಿ ಹಾಕಿ ಅದನ್ನು ರಿಟರ್ನ್ ಮಾಡಬೇಕು, ಓಕೆನಾ. ಸೊ ಕಮಿಷನ್ ನಿಮಗೆ ಬರುತ್ತೆ, ಪ್ರಾಡಕ್ಟು ವಾಪಸ್ ಅವ್ರಿಗೆ ಹೋಗುತ್ತೆ, ಅವರೇ ದುಡ್ಡು ಕೊಡ್ತಾರೆ ನಿಮಗೆ, ಓಕೆನಾ. ಸೊ ಇಲ್ಲಿ ನೀವು ಕೈಲಿ ಯಾವುದೇ ಥರ ₹1 ಹಾಕೋ ಅವಶ್ಯಕತೆ ಇಲ್ಲ, ಅವರೇ ಕ್ರೆಡಿಟ್ ಕೊಡ್ತಾರೆ. ನೀವು ಜಸ್ಟ್ ತೊಗೊಂಡು ವೀಡಿಯೋ ಮಾಡಿಕೊಂಡು ರಿಟರ್ನ್ ಮಾಡಬೇಕು. ಇನ್ ಕೇಸ್ ನೀವೇನಾದ್ರು ಪರ್ಸ್ನಲ್ಗೋಸ್ಕರ ಇಟ್ಕೊಳ್ತೀರಾ ಅಂದರೆ ನೀವು ಅಮೌಂಟ್ ಕೊಡಬೇಕಾಗುತ್ತೆ. ಸೊ ಈ ಥರ ಒಂದು ಬರೋದಿದೆ, ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ಬಂದಿಲ್ಲ. ಬರೋದಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿತ್ತು, ಹಾಗಾಗಿ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.